ಹುಷಾರ್ ತಮ್ಮ, ಹುಷಾರಪ್ಪ. ಅಲ್ಲೇ ಹಿಡ್ಕೊಬಿಟ್ಟ, ಬಿಡ್ದ ಏನಾಗಿಲ್ಲ ಅದಕ್ಕೆ ರೋಗ ಹಣದಲ್ಲ. ತಮ್ಮ ಕಾಲು ಹುಷಾರಪ್ಪ, ಕಾಲು ಮೊದಲು ತುಂಬ್ತೆ ಅಲ್ಲ, ಮೊದಲು ತುಂಬ್ತೆ ನೋಡ್ಬರಿ ಹಾವ ಹಿಡ್ಕೊಂಡದ ಅದು ಜ್ವರ ಮುಂಚಿದ್ದಲ್ಲಿ ಇರ್ಬೇಕು. ಇಟ್ಲನ್ ಕಡೆ ಲಕ್ಷ ಇರ್ಬೇಡಪ್ಪ, ಆ ಕಡೆ ಲಕ್ಷ ಇರ. ನೋಡ್ಬರ ಹಾಮ ನೋಡೋದು ಬಂದು ಇಲ್ಲಿ ಹೋಗ್ಬೇಕು. ಕಾಲು ಪಾಲು ಹುಷಾರೈತಮ್ಮ, ಅಂಗಡಿ ಹುಡುಕ್ಬಿಟ್ಟು ಬರೀ ನೋಡು ಸರಿ. ನಿನ್ ಜೀವ ಇದ್ರೆ ಎಲ್ಲ ಐತಪ್ಪ. ದುಡ್ಡು ಕೊಡ್ಬೇಕು, ಜೀವ ಕೊಡಕ್ಕಾಗತ್ತೆ. ಏ ನೀ ಕೈ ಪೈ ಅಕ್ಕ ನಿಂಗೆ ಬೇರೆ ಬಂದದ್ದು ಅದಕ್ಕೆ ಬಂದದ್ದು. ಆಯ್ತು. ಅಲ್ಲ ತಮ್ಮ, ಇಲ್ಲಿ ಗಮ್ಮಚ್ಚಿದೆ ಅಲ್ಲಿ ಇಲ್ಲಿ ಹಂಗೆ ಹಾಕೋತಿದೆ. ಗಮ್ಮಚ್ಕೋಬೇಕ, ಇಲ್ಲಿ ಗಮ್ಮಚ್ಬೇಕು. ಊಟ ಮಾಡಿದೆ, ಗಾಳಿ ಆಗ್ತದೆ. ಬೇರೆ ಕಡೆ ಒಯ್ದು ತಡಿ ಹೋಗಿ ಬರಕ್ಕೆ ತೀರಾ ಉದ್ದ ನಾವು ಕೇಳಿದಕ್ಕೆ ಸಣ್ಣದಲ್ಲ ತೊಂದರೆ ಇಲ್ಲ. ದೊಡ್ಡ ಗಿಡ ಹಾವು ಆದರೆ ಊಟ ಕಡೆ ಬರ್ತೀನಿ. ಊಟ ಜಕ್ಕಿನ ಎಲ್ಲ ಎಲ್ಲವೂ ಸ್ಟ್ರಾಂಗ್ ಇರ್ತಾವ. ಏನ್ ಕಮ್ಮಿ ಇರ್ತಾವಲ್ಲ ಡೇಂಜರ್. ಇವಾಗ ಭಾರಿ ಡೇಂಜರ್. ಫುಟುಕ್ ಅಂತ ಯಾವ ಟೈಮಲ್ಲಿ ಹೆಂಗೆ ಗೊತ್ತಾಗಲ್ಲ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತೀರಾ ಸ್ನೇಹಿತರೆ ಬಜರಂಗಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮನೆ ಮಗ, ನಿಮ್ಮ ಪ್ರೀತಿಯ ಮಲ್ಲಿಕಾರ್ಜುನ ಅಂತ ಹೇಳ್ತಾ, ಇವತ್ತು ಜುಲೈ ತಿಂಗಳು 31ನೇ ತಾರೀಕು ಕಟ್ಟ ಕಡಿದಾಗಲಿ ಈ ತಿಂಗಳಲ್ಲಿ ಸಿಕ್ಕತಕ್ಕಂಥ ಒಂದು ನಾಗರ ಸರ್ಪನ್ನು ಸೆರೆ ಹಿಡ್ಕೊಂಡು ಸುರಕ್ಷಿತವಾಗಿ ಅರಣ್ಯ ಪ್ರದೇಶಕ್ಕೆ ಬಿಡಲು ಬಂದಿದ್ದೀವಿ. ಇದು ತಾವರೆಕೊಪ್ಪದಲ್ಲಿ ಸಿಕ್ಕಿರ್ತಕ್ಕಂಥ ನಾಗರ ಸರ್ಪ. ಆದರೆ ಹಾವು ಯಾಕೆ ಸ್ವಲ್ಪ ಮೆತ್ತಗಿದೆ ಅಂತ ಅನಿಸ್ತಾ ಇದೆ. ಹಾವು ಸ್ವಲ್ಪ ಯಾಕೋ ಮೆತ್ತಗಿದೆ. ಆದರೆ ಇದನ್ನು ಚಿಕಿತ್ಸೆಗೆ ಒಳಪಡಿಸೋಕ್ಕಿಲ್ಲ ಅಂತ ಒಂದು ಸುಸಜ್ಜಿತವಾದ ಒಂದು ಆಸ್ಪತ್ರೆ ಇಲ್ಲ. ಆಮೇಲೆ ಹಾವುಗಳಿಗೆ ಏನಾದರೂ ಗಾಯ ಆದ್ರೆ ಮಾತ್ರ ನಾನು ಒಂದು ಚಿಕಿತ್ಸೆ ಮಾಡಬಲ್ಲೆ. ಅದರದ್ದು ಒಂದು ಸ್ವಲ್ಪ ಔಷಧಿ ತೊಗೊಬಂದಿದ್ದೀನಿ, ನನ್ನ ಹತ್ರ ಇದೆ. ಆಮೇಲೆ ಈ ಹಾವುಗಳಿಗೆ ಪಾಪ ಏನೋ ಔಷಧಿ ನುಂಗಿ ಏನೋ ಸ್ವಲ್ಪ ಸಮಸ್ಯೆ ಆಗಿತ್ತೋ ಏನೋ ಅದ್ರ ಬಗ್ಗೆ ಅಂತೂ ಗೊತ್ತಿಲ್ಲ. ಆದರೆ ಹಾವು ಸ್ವಲ್ಪ ಆ್ಯಕ್ಟಿವ್ ಆಗಿದೆ ಅಂತ ಅನಿಸುತ್ತೆ. ಸ್ವಲ್ಪ ನೀರಲ್ಲಿ ಹಾಕೋಣ. ಮೊನ್ನೆ ಒಂದು ಗದ್ದೆಯಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಹಾವು, ಅದಕ್ಕೆ ಏನೋ ಸ್ವಲ್ಪ ಗಂಟಾಗಿತ್ತು ಅಂತೇಳಿ ಹಾವನ್ನ ಚಿಕಿತ್ಸೆಗೋಸ್ಕರ ಇಲ್ಲಿ ಪಶು ವೈದ್ಯರ ಹತ್ರ ತೊಗೊಂಡು ಹೋದೆ. ಆದರೆ ತೊಗೊಂಡೋದ ತಕ್ಷಣ ಆಸ್ಪತ್ರೆಗೆ ಇದರೆಲ್ಲ ಓಡೋಗ್ಬಿಟ್ರು. ಹಾಗಾಗಿ ಚಿಕಿತ್ಸೆ ಮಾಡಿಸೋದು ಭಾರಿ ಕಷ್ಟ. ಆಮೇಲೆ ಇಲ್ಲಿ ಏನೋ ಚಿಕಿತ್ಸೆ ನಾವು ಹಾವುಗಳಿಗೆ ಹೆಚ್ಚಿನ ಒಂದು ಚಿಕಿತ್ಸೆ ಮಾಡಿಸ್ಬೇಕು ಅಂದ್ರೂ ನಾವು ಶಿವಮೊಗ್ಗಕ್ಕೆ ಹೋಗಬೇಕು. ಹಾಗಾಗಿ ಇಲ್ಲಿಂದ 70 ಕಿಲೋಮೀಟ್ರ್ ಜರ್ನಿ, ಅಲ್ಲಿಗೆಲ್ಲ ತೊಗೊಂಡು ಹೋಗ್ಲಿಕ್ಕೆ ಭಾರಿ ಕಷ್ಟ ಆಗೋದಿಲ್ಲ. ಆದರೆ ನಮ್ಮ ಕರ್ತವ್ಯ ಅಂತೂ ನಾವು ಮಾಡಿದ್ದೇವೆ. ಏನು ತೊಂದರೆ ಇಲ್ಲ, ಹಾವಿಗೆ ಎಲ್ಲಿ ಗಾಯ ಆಗಿಲ್ಲ. ಸರಿ, ಓಕೆ. ಇದನ್ನೆಲ್ಲ ಹಾದಿಲಿ ಪಾದಿಲಿ ಬಿಡದೆ ಹಾಕಿ. ಓಕೆ, ಈಗ ಹೋಗ್ತಾ ಇದೆ, ಈಗ ಒಳಗೆ ಹೋಗ್ತಾ ಇದೆ. ಓಕೆ, ಬಾಯ್, ನಮಸ್ಕಾರ.